ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್. ಬನ್ನಿ ಇವತ್ತಿನ ಸಂಚಿಕೆಯಲ್ಲಿ ಭಾಗ್ಯಲಕ್ಷ್ಮಿ ಸೀರಿಯಲ್ನಲ್ಲಿ ಏನೆಲ್ಲ ಆಗುತ್ತೆ ಅಂತ ನೋಡ್ಕೊಂಬರೋಣ. ಹಾಗೆ ಇನ್ನು ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಟಿವಿಗಿನ ಮುಂಚಿತವಾಗಿ ಧಾರಾವಾಹಿಯಲ್ಲಿ ಏನಾಗ್ಬೋದು ಅಂತ ನಮ್ಮ ಚಾನಲಲ್ಲಿ ನೀವು ತಿಳ್ಕೊಬೋದು. ಬನ್ನಿ ಹಾಗಾದರೆ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ. ಆದಿ ಮತ್ತು ಭಾಗ್ಯನ ತಮ್ಮ ಮನೇಲಿ ಇಟ್ಕೊಂಡು ಅವ್ರಿಗೆ ಹೆಲ್ಪ್ ಮಾಡಿ ಅವರಿಬ್ಬರನ್ನು ತುಂಬ ಚೆನ್ನಾಗಿ ನೋಡ್ಕೊತಾ ಇರ್ತಾರೆ. ಬನ್ನಿ ಊಟ ಮಾಡಿ ಬನ್ನಿ ಅಂತ ಹೇಳಿ ಆ ಅಜ್ಜಿ, ತಾತ, ಭಾಗ್ಯ, ಆದಿ 4 ಜನ ಊಟಕ್ಕೆ ಕೂತ್ಕೊಂತಾರೆ. ಊಟ ಎಲ್ಲ ಮುಗಿಸಿದ ಮೇಲೆ ಭಾಗ್ಯಗೆ ಸಹಾಯ ಮಾಡಿರ್ತಾರಲ್ವಾ, ಆ ಅಕ್ಕ ಇರ್ತಾರಲ್ವಾ, ಅವರು ಊಟಕ್ಕೆ ಕೂತ್ಕೊಂತಾರೆ. ಅಷ್ಟರಲ್ಲಿ ಅವ್ರ ಮಗು ಎದ್ದು ಅಳ್ತಾ ಇರುತ್ತೆ. ಆಗ ಭಾಗ್ಯ ಎದ್ದು, ಅಕ್ಕ ಎದ್ದೇಳ್ಬೇಡಿ, ಊಟಕ್ಕೆ ಕೂತ್ಕೊಟ್ಟಿದ್ದೀರಲ್ವಾ, ನೀವು ಕೂತ್ಕೊಳ್ಳಿ, ಊಟ ಮಾಡಿ, ನಾನು ಮಗುನ ಸಮಾಧಾನ ಮಾಡ್ತೀನಿ ಅಂತೇಳಿ ಭಾಗ್ಯ ಹೇಳ್ತಾಳೆ. ಅಷ್ಟರಲ್ಲಿ ಆ ಅಕ್ಕ ಇದ್ದು, ಇಲ್ಲ ಮಗು ಸಮಾಧಾನ ಆಗೋಲ್ಲ, ನಾನೇ ಕರ್ಕೊತೀನಿ ಅಂತ ಹೇಳಿ ಹೇಳ್ತಾ ಇರ್ತಾರೆ. ಅಷ್ಟರಲ್ಲೇ ಆದಿ ಇದ್ದು, ಯಾಕಕ್ಕ ಬರೀ ಹೆಣ್ಮಕ್ಳು ಕೈಲಿ ಮಾತ್ರ ಮಗು ಸಮಾಧಾನ ಆಗುತ್ತಾ, ಯಾಕೆ ಗಂಡು ಮಕ್ಳಿಗೆ ಮಗುನ ಸಮಾಧಾನ ಮಾಡಕ್ ಬರಲ್ವಾ, ನಾನು ಕರ್ಕೊಂತೀನಿ ಕೊಡಿ ಅಂತ ಹೇಳಿ ಭಾಗ್ಯ ಕೈಲಿರುವಂತ ಮಗುನ ಆದಿ ಎತ್ಕೊಂಡು ಸಮಾಧಾನ ಮಾಡ್ತಾನೆ. ಆ ಮಗು ಸಮಾಧಾನವಾಗುತ್ತೆ. ಆಗ ಆದಿ ಮಗುನ ಸಮಾಧಾನ ಮಾಡ್ತಾ ಇರೋದನ್ನ ನೋಡಿ ಭಾಗ್ಯ ಖುಷಿ ಪಡ್ತಾ ಇರ್ತಾಳೆ. ಆದಿಯವರೇ, ಚಿಕ್ಕ ಮಗು ಮೇಲೆ ನಿಮ್ಗೆ ಎಷ್ಟೆಲ್ಲ ಪ್ರೀತಿ ಇದೆ, ಎಷ್ಟೆಲ್ಲ ಕಾಳಜಿ ತೋರಿಸ್ತಾ ಇದ್ದೀರಾ, ಇದನ್ನೆಲ್ಲ ನೀವು ಮಿಸ್ ಮಾಡ್ಕೊತಾ ಇದ್ದೀರಾ ಅನ್ಸುತ್ತೆ ಅಂತ ಹೇಳಿ ಭಾಗ್ಯ ಇದ್ದು ಆದಿ ಹೇಳಿರ್ತಾನೆ ಅಲ್ವಾ, ಆ ಮಾತನ್ನೆಲ್ಲ ನೆನಪು ಮಾಡ್ಕೊತಾ ಇರ್ತಾಳೆ. ಅಂದ್ರೆ ಆದಿ ಇದ್ದು ನಮ್ಮ ಮಗು ಬೇಡ, ತನ್ಮಯಿ ಮತ್ತೆ ತನ್ವಿನೇ ನಮ್ಮ ಮಕ್ಕಳು, ಅವರೇ ನಮ್ಮ ಮಕ್ಕಳು ಅಂತ ನೋಡ್ಕೊಳ್ಳೋಣ ಅಂತೇಳಿ ಆದಿ ಹೇಳಿರ್ತಾನೆ ಅಲ್ವಾ, ಅದೆಲ್ಲ ಭಾಗ್ಯಗೆ ನೆನಪು ಬರುತ್ತೆ. ಈತ ತನ್ಮಯಿ ದೇವ್ರ ಹತ್ರ ಕೇಳ್ಕೊಂತಾ ಇರ್ತಾನೆ, ದೇವ್ರೆ ಅಜ್ಜಿ ತಾತ ಎಲ್ಲಿ ಹೋಗಿದಾರೋ ಗೊತ್ತಾಗ್ತಾ ಇಲ್ಲ, ಫೋನ್ ಬೇರೆ ರಿಸೀವ್ ಮಾಡ್ತಾ ಇಲ್ಲ, ಅಜ್ಜಿ ಯಾಕೆ ಹೀಗೆಲ್ಲ ಮಾಡ್ತಾ ಇದಾರೋ ಏನೋ, ನಮ್ಗೆ ಬುದ್ಧಿವಾದ ಹೇಳ್ತಾ ಇದ್ರು, ಆದ್ರೆ ಅಜ್ಜಿನೇ ಈ ರೀತಿ ಮಾಡ್ತಾ ಇದ್ದಾರೆ, ನನಗೆ ಯಾಕೋ ತುಂಬಾ ಭಯ ಆಗ್ತಾ ಇದೆ ಅಂತ ಹೇಳಿ ತನ್ಮಯಿ ಭಯ ಪಟ್ಕೊಂಡು ದೇವ್ರ ಹತ್ರ ಕೇಳ್ಕೊಂತಾ ಇರ್ತಾನೆ. ದೇವ್ರೆ ಆದಷ್ಟು ಬೇಗ ಅಜ್ಜಿ ಫೋನ್ ಮಾಡೋ ತರ ಮಾಡು, ಅವ್ರು ಎಲ್ಲೇ ಇದ್ರು ಚೆನ್ನಾಗಿರೋ ತರ ನೋಡ್ಕೊ, ಆದಷ್ಟು ಬೇಗ ಅಜ್ಜಿ ತಾತ ಇಬ್ರು ಸಿಕ್ಬಿಡ್ಲಿ ಅಂತ ಹೇಳಿ ತನ್ಮಯಿ ದೇವ್ರ ಹತ್ರ ಬೇಡ್ಕೊಂತಾ ಇರ್ತಾನೆ. ಅಷ್ಟಲ್ಲೇ ಕನ್ನಿಕಾ ಬರ್ತಾಳೆ. ಏನಿದು ಇಷ್ಟೊತ್ತಲ್ಲಿ ಏನ್ ಮಾಡ್ತಾ ಇದ್ದಾನೆ ಇವನು, ಓ ದೇವ್ರ ಹತ್ರ ಕೇಳ್ಕೊಂತಾ ಇದ್ಯಾ ನಿಮ್ಮ ಅಜ್ಜಿ ತಾತ ಬೇಗ ಸಿಗ್ಲಿ ಅಂದು ಅಂತ ಹೇಳಿ ಕನ್ನಿಕಾ ಹೇಳ್ತಾ ಇರ್ತಾಳೆ. ಹಾ ಹೌದು, ನಾ ಏನಾದ್ರೂ ಮಾಡ್ತೀನಿ, ಅದೆಲ್ಲ ನಿಮ್ಗೆ ಯಾಕೆ ಹಾಗೆ ಹೇಗೆ ಅಂತ ಹೇಳಿ ತನ್ಮಯ ಹೇಳ್ತಾನೆ. ಆಗ ಕನ್ನಿಕಾ ಇದ್ದು, ನಿನ್ನ ಮಾತ್ರ ಸುಮ್ಮನೆ ಬಿಡ್ತೀನಿ ಅಂತ ಅನ್ಕೊಂಡಿದ್ಯಾ, ನನ್ನ ಮೇಕಪ್ ಕಿಟ್ ಎಲ್ಲ ಹಾಳು ಮಾಡಿದ್ಯಾ, ಹಾಗೆ ಮಾಡಿದ್ಯಾ ಹೀಗೆ ಮಾಡಿದ್ಯಾ, ನಿನ್ನ ಮಾತ್ರ ಸುಮ್ಮನೆ ಬಿಡೋದಿಲ್ಲ ಅಂತೇಳಿ ಕನ್ನಿಕಾ ಕೋಪ ಮಾಡ್ಕೊತಾಳೆ. ಈತ ಅಕ್ಕ ಇದ್ದು ಹೂ ಕಟ್ತಾ ಕೂತಿರ್ತಾರೆ. ಅಷ್ಟರಲ್ಲಿ ಭಾಗ್ಯ ಬರ್ತಾಳೆ. ಅಕ್ಕ ಹೂ ಕಟ್ತಾ ಇದ್ದೀರಾ ಅಂತ ಹೇಳಿ ಭಾಗ್ಯ ಕೇಳ್ತಾ ಇರ್ತಾಳೆ. ಹಾ ಭಾಗ್ಯ ಹೌದು, ನಿನಗೆ ಹೂವು ಅಂದರೆ ಇಷ್ಟನಾ, ಮಲ್ಲಿಗೆ ಹೂವು ಅಂದರೆ ಇಷ್ಟನಾ ಅಂತ ಹೇಳಿ ಕೇಳ್ತಾರೆ. ಹಾ ಅಕ್ಕ ಹೌದು, ಯಾವ ಹೆಣ್ಮಕ್ಳಿಗೆ ಹೂವು ಅಂದರೆ ಆಗೋದಿಲ್ಲ ಹೇಳಿ ಅಂತ ಹೇಳಿ ಭಾಗ್ಯ ಹೇಳ್ತಾ ಇರ್ತಾಳೆ. ಹೌದಾ ಸರಿ ಆಯಿತು ಹಾಗಾದರೆ ಅಂತೇಳಿ ಅಷ್ಟರಲ್ಲಿ ಆದಿ ಬರ್ತಾನೆ. ಅಣ್ಣ ತಗೊಳ್ಳಿ ಅಕ್ಕನಿಗೆ ಹೂವು ಮುಡಿಸಿ ಅಂತ ಹೇಳಿ ಆ ಅಕ್ಕ ಹೇಳ್ತಾರೆ. ಅಯ್ಯೋ ನಾನಾ ಅಂತ ಹೇಳಿ ಆದಿ ಕೇಳ್ತಾನೆ. ಅಷ್ಟರಲ್ಲಿ ಆ ಅಜ್ಜಿ ತಾತ ಇಬ್ರು ಬರ್ತಾರೆ. ಇದೇನಪ್ಪ ಮತ್ತೇನು ಹೂ ನೀನು ಮುಡಿಸ್ದೆ, ಇನ್ಯಾರು ಮುಡಿಸ್ತಾರೆ, ತಗೋ ಹೂ ಮುಡಿಸು, ನಿನ್ನ ಹೆಂಡತಿಗೆ ನೀನು ಹೂ ಮುಡಿಸಿದ್ರೆ ತಪ್ಪೇನು, ತಗೋ ಹೂ ಮುಡಿಸು ಅಂತ ಹೇಳಿ ಹೇಳ್ತಾರೆ. ಸರಿ ಆಯಿತು ಅಂತೇಳಿ ಆದಿ ಭಾಗ್ಯಂಗೆ ಹೂ ಮುಡಿಸ್ತಾನೆ. ಭಾಗ್ಯ ಮತ್ತೆ ಆದಿ ಇಬ್ರು ತುಂಬಾ ಖುಷಿಯಲ್ಲೇ ಇರ್ತಾರೆ. ಅಷ್ಟಲ್ಲೇ ಆ ಅಜ್ಜಿ ಇದ್ದು ನಿನ್ ಕೈ ಕೊಡು ನೋಡ್ತೀನಿ ಅಂತ ಹೇಳಿ ಕೇಳ್ತಾರೆ. ಆಗ ಆದಿ ಇದ್ದು ಇದು ಬೇರೆ ಮಾಡ್ತೀರಾ ನೀವು ಅಂತ ಹೇಳಿ ಕೇಳ್ತಾ ಇರ್ತಾನೆ. ಅಷ್ಟಲ್ಲೇ ಆ ತಾತ ಇದ್ದು ನನ್ನ ಹೆಂಡತಿ ಎಲ್ಲ ಕೆಲಸನೂ ಮಾಡ್ತಾಳೆ ಅಂತ ಹೇಳ್ತಾ ಇರ್ತಾರೆ. ಎಲ್ಲ ತಮಾಷೆ ಮಾಡ್ಕೊಂಡು ಮಾತಾಡ್ತಾ ಕೂತಿರ್ತಾರೆ. ಆ ಅಜ್ಜಿ ಇದ್ದು ಭಾಗ್ಯ ಕೈ ನೋಡಿ ತುಂಬಾ ಖುಷಿ ಪಡ್ತಾ ಇರ್ತಾರೆ. ನೀನು ತುಂಬಾ ಒಳ್ಳೆ ಮನಸ್ಸಿನವಳು, ನಿನ್ ಸುತ್ತ ಇರೋರು ನಿನ್ನೆ ಇರೋದ್ರಿಂದ ತುಂಬಾ ಖುಷಿಯಾಗಿರ್ತಾರೆ, ಮುಂದೆ ಆಗೋದೆಲ್ಲ ಒಳ್ಳೇದಾಗುತ್ತೆ ಹಾಗೆ ಹೇಗೆ ಅಂತ ಹೇಳಿ ಹೇಳ್ತಾ ಇರ್ತಾರೆ. ಆಗ ಭಾಗ್ಯ ಇದ್ದು ಅಜ್ಜಿ ನೀವು ಹೇಳೋದಾಗೆ ಎಲ್ಲ ಸರಿ ಹೋಗುತ್ತಾ, ಎಲ್ಲ ಒಳ್ಳೇದೇ ಆಗುತ್ತಾ ಅಂತ ಹೇಳಿ ಕೇಳ್ತಾ ಇರ್ತಾಳೆ. ಆ ಅಜ್ಜಿ ಇದ್ದು ಅಲ್ಲ ಕಣ, ಖುಷಿ ದುಃಖ ಎಲ್ಲ ಇದ್ದದ್ದೇ, ಎಲ್ಲ ಸರಿಸಮವಾಗಿ ನಾವು ತಗೊಂಡು ಹೋಗ್ಬೇಕು ಅಷ್ಟೇ ಅಂತ ಹೇಳಿ ಹೇಳ್ತಾರೆ. ಇತ್ತು ತನ್ಮಯ ಇದ್ದು ಇಲ್ಲ ನಾ ಹೀಗೆ ಇದ್ರೆ ಆಗೋದಿಲ್ಲ, ಅಮ್ಮನಿಗೆ ಫೋನ್ ಮಾಡಲೇಬೇಕು ಅಂತ ಹೇಳಿ ಯೋಚನೆ ಮಾಡ್ತಾ ನಿಂತಿರ್ತಾನೆ. ಅಷ್ಟರಲ್ಲಿ ಪೂಜೆ ಬರ್ತಾಳೆ. ತನ್ಮಯ ಏನಾಯ್ತು, ಏನು ಯೋಚನೆ ಮಾಡ್ತಾ ಇದೆಯಾ ಅಂತೇಳಿ ಕೇಳ್ತಾ ಇರ್ತಾಳೆ. ಚಿಕ್ಕಿ ನನಗೆ ಅಮ್ಮನಿಗೆ ಫೋನ್ ಮಾಡಿಕೊಡು, ಅಜ್ಜಿ ತಾತ ಕಾಣ್ತಾ ಇಲ್ಲ, ನನಗೆ ತುಂಬ ಭಯ ಆಗ್ತಾ ಇದೆ ಅಂತ ಹೇಳಿ ತನ್ಮಯ್ ಹೇಳ್ತಾ ಇರ್ತಾನೆ. ನೋಡು ತನ್ಮಯ್ ನೀ ಭಯ ಪಡಬೇಡ, ಅವರೆಲ್ಲೂ ಹೋಗಿರಲ್ಲ ಬರ್ತಾರೆ ಅಂತ ಹೇಳಿ ಪೂಜೆ ಹೇಳ್ತಾಳೆ. ಆಗ ತನ್ಮಯ್ ಇದ್ದು ಇಲ್ಲ ಚಿಕ್ಕಿ ನಾನು ಅಮ್ಮನ ಜೊತೆ ಮಾತಾಡಲೇಬೇಕು, ನನಗೆ ಅಮ್ಮನಿಗೆ ಫೋನ್ ಮಾಡಿಕೊಡು ಅಂತ ಹೇಳಿ ಹೇಳ್ತಾ ಇರ್ತಾನೆ. ಸರಿ ಆಯ್ತು ಇರು ಮಾಡ್ತೀನಿ ಅಂತ ಹೇಳಿ ಪೂಜಾ ಭಾಗ್ಯನ್ಗೆ ಕಾಲ್ ಮಾಡ್ತಾಳೆ. ಭಾಗ್ಯ ಮತ್ತೆ ಆದಿ ಇಬ್ರು ಖುಷಿಯಲ್ಲೇ ಮಾತಾಡ್ತಾ ಹೋಗ್ತಾ ಇರ್ತಾರೆ. ಅಷ್ಟರಲ್ಲಿ ಪೂಜಾ ಕಾಲ್ ಬರೋದನ್ನ ನೋಡ್ತಾಳೆ ಭಾಗ್ಯ. ಅಯ್ಯೋ ಪೂಜಾಗೆ ಫೋನ್ ಮಾಡ್ತಾ ಇದ್ದಾಳೆ ಅಂತ ಹೇಳಿ ಭಾಗ್ಯ ಫೋನ್ ರಿಸೀವ್ ಮಾಡ್ತಾಳೆ. ಅಷ್ಟರಲ್ಲಿ ಹೇಳು ಪೂಜಾ ಅಂತ ಹೇಳಿ ಭಾಗ್ಯ ಕೇಳ್ತಾಳೆ. ಆಗ ತನ್ಮಯ್ ಇದ್ದು ಅಮ್ಮ ಚಿಕ್ಕಿ ಅಲ್ಲ ನಾನ್ ಮಾತಾಡ್ತಾ ಇರೋದು ಅಂತ ಹೇಳಿ ತನ್ಮಯ್ ಹೇಳ್ತಾನೆ. ತನ್ಮಯ್ ನೀನಾ, ಹೇಳೋ ಏನು ಅಂತ ಹೇಳಿ ಭಾಗ್ಯ ಕೇಳ್ತಾ ಇರ್ತಾಳೆ. ಆಗ ತನ್ಮಯ್ ಇದ್ದು ಅಮ್ಮ ಅಜ್ಜಿ ಎಲ್ಲೂ ಕಾಣ್ತಾ ಇಲ್ಲಮ್ಮ, ಫೋನ್ ಮಾಡಿದ್ರು ಫೋನ್ ಕೂಡ ತೆಗಿತಾ ಇಲ್ಲ ಅಜ್ಜಿ, ಎಲ್ಲಿ ಹೋಗಿದಾರೋ ಗೊತ್ತಿಲ್ಲ ಅಂತ ಹೇಳಿ ತನ್ಮಯ್ ಹೇಳ್ತಾ ಇರ್ತಾನೆ. ಆದ್ರೆ ಅಲ್ಲಿ ನೆಟ್ವರ್ಕ್ ಪ್ರಾಬ್ಲಮ್ ಇರೋದ್ರಿಂದ ತನ್ಮಯ್ ಹೇಳ್ತಾ ಇರೋದು ಭಾಗ್ಯನಿಗೆ ಯಾವುದು ಸರಿಯಾಗಿ ಕೇಳಿಸ್ತಾ ಇರೋದಿಲ್ಲ. ತನ್ಮಯ್ ನೀ ಏನು ಹೇಳ್ತಾ ಇದೀಯೋ ನನಗೆ ಸರಿಯಾಗಿ ಕೇಳಿಸ್ತಾ ಇಲ್ಲ ಕಣೋ, ಹಲೋ ತನ್ಮಯ್ ತನ್ಮಯ್ ಇಲ್ಲೇನು ಕೇಳ್ತಾ ಇಲ್ಲ, ನಾನು ನಿನಗೆ ಆಮೇಲೆ ಕಾಲ್ ಮಾಡ್ಲಾ ಅಂತ ಭಾಗ್ಯ ಹೇಳ್ತಾ ಇರ್ತಾಳೆ. ಆಗ ತನ್ಮಯ್ ಇದು ಅಮ್ಮ ಮಾತಾಡಮ್ಮ ಮಾತಾಡಮ್ಮ ಅಂತ ಹೇಳಿ ಹೇಳ್ತಾ ಇರ್ತಾನೆ. ಕಾಲ್ ಕಟ್ ಆಗುತ್ತೆ. ಅಷ್ಟರಲ್ಲಿ ಪೂಜೆ ಇದು ತನ್ಮಯ್ ಅಕ್ಕ ಆಮೇಲೆ ಫೋನ್ ಮಾಡ್ತೀನಿ ಅಂದಾರಲ್ವಾ, ನೋಡೋಣ ಇರು ಅಂತ ಹೇಳಿ ಪೂಜೆ ಹೇಳ್ತಾ ಇರ್ತಾಳೆ. ಇತ್ತ ಭಾಗ್ಯಗೆ ಟೆನ್ಷನ್ ಆಗುತ್ತೆ. ಏನು ಅಜ್ಜಿ ಅಜ್ಜಿ ಅಂತ ಹೇಳ್ತಾ ಇದ್ದ ತನ್ಮಯ್, ಆದ್ರೆ ಏನು ಸರಿಯಾಗಿ ಕೇಳಿಸ್ಲಾ ಇಲ್ಲ, ಟೆನ್ಷನ್ ಮಾಡ್ಕೊಂಡು ಓಡಾಡ್ತಾ ಇರ್ತಾಳೆ. ಅಷ್ಟರಲ್ಲಿ ಭಾಗ್ಯ ಕಾಲ್ ಎಳಿವಿ ಕೂತ್ಕೊಂತಾಳೆ. ಅಯ್ಯೋ ಭಾಗ್ಯ ಹುಷಾರಲ್ವಾ, ನೋಡ್ಕೊಂಡು ಹೋಗೋದಲ್ವಾ ಅಂತ ಹೇಳಿ
ಆದಿ ಹೇಳ್ತಾ ಇರ್ತಾನೆ. ಆಗ ಭಾಗ್ಯ ಇದ್ದು, ಇಲ್ಲ ಆದಿಯವರೇ, ನನಗೆ ಯಾಕೋ ತುಂಬ ಭಯ ಆಗ್ತಾ ಇದೆ, ತನ್ಮಯಿ ಅಜ್ಜಿ ಅಜ್ಜಿ ಅಂತ ಅದೇನೋ ಹೇಳ್ತಾ ಇದ್ದ, ಆದರೆ ಅಷ್ಟರಲ್ಲಿಗೆ ಕಾಲ್ ಕಟ್ಟಾಗೋಯ್ತು, ಏನು ಅಂತ ಗೊತ್ತಾಗ್ಲೇ ಇಲ್ಲ ಅಂತೇಳಿ ಅದಕ್ಕೆ ಟೆನ್ಷನ್ ಆಯಿತು ಅಂತ ಭಾಗ್ಯ ಹೇಳ್ತಾ ಇರ್ತಾಳೆ. ಆಗ ಆದಿ ಇದ್ದು, ಭಾಗ್ಯ ಟೆನ್ಷನ್ ಮಾಡ್ಕೋಬೇಡಿ, ಟೆನ್ಷನ್ ಮಾಡ್ಕೊಂಡ್ರೆ ಈ ರೀತಿ ಏನಾದರೂ ತೊಂದರೆ ಆಗುತ್ತೆ ನೋಡಿ, ಕಾಲಿಗೆ ಏಟ್ ಮಾಡ್ಕೊಂಡ್ರಿ, ರಕ್ತ ಬೇರೆ ಬರ್ತಾ ಇದೆ, ಇರಿ ನೋಡೋಣ ಅಂತ ಹೇಳಿ ಆದಿ ಮತ್ತೆ ಕಾಲ್ ಟ್ರೈ ಮಾಡ್ತಾನೆ. ಪೂಜಾ ಫೋನಿಗೆ ಕನೆಕ್ಟ್ ಆಗುತ್ತೆ. ತಗೊಳ್ಳಿ ಭಾಗ್ಯ, ಫೋನ್ ಕನೆಕ್ಟ್ ಆಗಿದೆ ಅಂತೇಳಿ ಆದಿ ಭಾಗ್ಯನಿಗೆ ಕೊಡ್ತಾನೆ. ಅಷ್ಟರಲ್ಲಿ ತನ್ಮಯಿ ಮಾತಾಡ್ತಾನೆ. ತನ್ಮಯಿ ಏನೋ ಹೇಳ್ತಾ ಇದ್ದೆ ಆವಾಗಲೇ ಅಜ್ಜಿ ಅಂತ, ಏನಾಯ್ತು ಅಂತ ಹೇಳಿ ಭಾಗ್ಯ ಕೇಳ್ತಾಳೆ. ಆಗ ತನ್ಮಯಿ ಇದ್ದು ಆಗಿರೋದನ್ನೆಲ್ಲ ಹೇಳ್ತಾನೆ. ಅಜ್ಜಿ ಎಲ್ಲೂ ಕಾಣ್ತಾ ಇಲ್ಲ, ಮನೇಲಿ ಇಲ್ಲ, ಎಲ್ಲಿ ಹೋಗಿದ್ದಾರೆ ಗೊತ್ತಿಲ್ಲ, ಯಾರ ಕೈಗೂ ಸಿಗ್ತಾ ಇಲ್ಲ, ಫೋನ್ ಮಾಡಿದ್ರೆ ಫೋನು ತೆಗಿತಾ ಇಲ್ಲ ಅಜ್ಜಿ, ನನಗೆ ಯಾಕೋ ತುಂಬಾ ಭಯ ಆಗ್ತಾ ಇದೆ ಅಮ್ಮ ಅಂತ ಹೇಳಿ ತನ್ಮಯಿ ಹೇಳ್ತಾ ಇರ್ತಾನೆ. ಆಗ ಭಾಗ್ಯ ಎದ್ದು ತನ್ಮಯಿ, ಬೇಜಾರು ಮಾಡ್ಕೊಬೇಡ, ಅಳ್ಬೇಡ, ನಾವಿದೀವಿ ಅಲ್ವಾ, ನಾವು ಬರ್ತೀವಿ, ನಾವೆಲ್ಲ ನೋಡ್ಕೊತೀವಿ ಅಂತ ಹೇಳಿ ಭಾಗ್ಯ ಹೇಳ್ತಾಳೆ. ಸರಿ ಅಮ್ಮ ಆಯಿತು ಅಂತೇಳಿ ತನ್ಮಯಿ ಕಾಲ್ ಕಟ್ ಮಾಡ್ತಾನೆ. ಈತ ತನ್ಮಯಿ ಮಲಗಿರುವಾಗ ಎಚ್ಚರ ಆಗುತ್ತೆ. ಎದ್ದು ನೀರು ಕುಡಿಬೇಕು ಅಂತ ಅನಿಸುತ್ತೆ. ಚಿಕ್ಕಿ ಎದ್ದೇಳು, ನನಗೆ ಸ್ವಲ್ಪ ನೀರು ಬೇಕು ಕುಡಿಯೋದಕ್ಕೆ ಅಂತ ಹೇಳಿ ತನ್ಮಯಿ ಪೂಜಾನ ಕೇಳ್ತಾನೆ. ಆಗ ಪೂಜೆ ಎದ್ದು, ತನ್ಮಯಿ ಅಲ್ಲೇ ಟೇಬಲ್ ಮೇಲೆ ಇರುತ್ತೆ ನೋಡು ಕಣೋ ಕುಡಿ ಅಂತ ಹೇಳಿ ಪೂಜೆ ಹೇಳ್ತಾಳೆ. ಆಗ ತನ್ಮಯಿ ಇದ್ದು ಟೇಬಲ್ ಮೇಲೆ ನೋಡ್ತಾನೆ, ನೀರು ಕೂಡ ಇರೋದಿಲ್ಲ, ಚಿಕ್ಕಪ್ಪ ಕೂಡ ಮಲಗಿದ್ದಾರೆ, ಇವ್ರನ್ನ ಎಬ್ಸೋದು ಬೇಡ, ಇವಾಗ ನಾನೇ ಹೋಗಿ ನೀರು ಕುಡಿ ಬಂದ್ರಾಯ್ತು ಅಂತೇಳಿ ತನ್ಮಯಿ ಎದ್ದು ಆಚೆ ಕಡೆ ಬರ್ತಾನೆ. ತನ್ಮಯಿ ನೀರು ಕುಡಿಬೇಕು ಅಂತೇಳಿ ಆಚೆ ಕಡೆ ಬಂದಾಗ ಮೀನಾಕ್ಷಿ ಇದ್ದು ಕೂದಲೆಲ್ಲ ಕೆದರ್ಕೊಂಡು ಮೆಟ್ಲ ಮೇಲೆ ಹೋಗ್ತಾ ಇರ್ತಾಳೆ. ತನ್ಮಯಿ ಮೀನಾಕ್ಷಿ ನೋಡಿದ ತಕ್ಷಣ ಭಯ ಪಡ್ತಾನೆ. ಏನಿದು, ಯಾರೋ ಏನೋ ಹೋಗ್ತಾ ಇದೆ ಇಲ್ಲಿ ಅಂತೇಳಿ ಭಯ ಪಡ್ತಾನೆ. ಮೀನಾಕ್ಷಿ ಅವತಾರ ಕೂಡ ಹಾಗೆ ಇರುತ್ತೆ, ಯಾಕಂತ ಹೇಳಿದ್ರೆ ಕೂದಲೆಲ್ಲ ಕೆದರ್ಕೊಂಡು ಒಂಥರ ದೆವ್ವದ ರೀತಿಯಲ್ಲಿ ಮೀನಾಕ್ಷಿ ಹೋಗ್ತಾ ಇರ್ತಾಳೆ. ಅದನ್ನು ನೋಡಿದಂತ ತನ್ಮಯಿ ಭಯ ಪಟ್ಕೊಂಡು ಅಮ್ಮ ಅಂತ ಚೀರಿ ಕೆಳಗಡೆ ಪ್ರಜ್ಞೆ ತಪ್ಪಿ ಬಿದ್ದೋಗ್ತಾನೆ. ಅಷ್ಟರಲ್ಲೇ ಪೂಜಾ ಮತ್ತೆ ಕಿಶನ್ ಇಬ್ರು ಬರ್ತಾರೆ. ಅಯ್ಯೋ ತನ್ಮಯಿ ಏನಾಯ್ತು, ಎಚ್ಚರ ಮಾಡ್ಕೊಳ್ಳೋ, ಎದ್ದಳೋ ಅಂತ ಹೇಳಿ ಕೂಗ್ತಾ ಇರ್ತಾರೆ. ಕಾಮತ್ ಅವರು ಹಾಗೆ ಕನ್ನಿಕಾ ಎಲ್ಲರೂ ಬರ್ತಾರೆ. ತನ್ಮಯಿ ಏನಾಯ್ತು ಅಂತ ಹೇಳಿ ನೀರು ಚಿಮ್ಕಿಸಿ ತನ್ಮಯಿನ ಎಬ್ಬಿಸ್ತಾರೆ. ಯಾಕೋ ತನ್ಮಯಿ ಏನಾಯ್ತು, ಯಾಕೆ ಭಯಪಟ್ಟೆ ಅಂತ ಹೇಳಿ ಪೂಜಾ ಮತ್ತೆ ಕಿಶನ್ ಕೇಳ್ತಾ ಇರ್ತಾರೆ. ಆಗ ತನ್ಮಯಿ ಇದ್ದು, ಅದು ಅಲ್ಲೇನೋ ಮೆಟ್ಲು ಮೇಲೆ ನಡ್ಕೊಂತ ಹೋಗ್ತಿರೋದನ್ನು ನಾನು ನೋಡಿದೆ ಅಂತ ಹೇಳಿ ಹೇಳ್ತಾನೆ. ಏನೋ ನಡ್ಕೊಂಡು ಹೋಗ್ತಾ ಇತ್ತಾ, ಏನೋ ನೀನು, ಏನು ಅಲ್ಲೇನು ಇಲ್ಲ, ಸುಮ್ಮನೆ ನೀನೇನೇನೋ ಹೇಳ್ಬೇಡ ಅಂತ ಹೇಳಿ ಕನ್ನಿಕಾ ಹೇಳ್ತಾ ಇರ್ತಾಳೆ. ಆಗ ತನ್ಮಯಿ ಇದ್ದು, ಇಲ್ಲ ನಾ ಹೇಳ್ತಾ ಇರೋದು ನಿಜ, ಅಲ್ಲೇನೋ ಹೋಗ್ತಾ ಇತ್ತು, ಅದನ್ನ ನೋಡಿದೀನಿ ನಾನು ಅಂತ ಭಯ ಪಡ್ತಾ ಇರ್ತಾನೆ. ಅಷ್ಟರಲ್ಲಿ ಕಾಮತ್ ಅವರಿದ್ದು, ತನ್ಮಯಿ ಈ ರೀತಿ ಹೇಳ್ತಾ ಇದ್ದಾನೆ ಅಂತ ಹೇಳಿದ್ರೆ ಅವನು ನಿಜವಾಗ್ಲೇ ಹೇಳ್ತಾ ಇದ್ದಾನೆ, ಏನ್ ಹೋಗಿರ್ಬೋದು, ಅಂತದ್ದೇನಿದೆ ಅಂತ ಕಾಮತ್ ಅವರು ಯೋಚನೆ ಮಾಡ್ತಾ ಇರ್ತಾರೆ. ಅಷ್ಟರಲ್ಲಿ ಕಾಮತ್ ಅವರಿದ್ದು, ಪೂಜಾ ಅವ್ನು ಮೊದಲೇ ಹೆದರ್ಕೊಂಡಿದ್ದಾನೆ, ಅವನ ರೂಮಿಗೆ ಕರ್ಕೊಂಡು ಹೋಗು ಅಂತ ಹೇಳಿ ಹೇಳ್ತಾರೆ. ಸರಿ ಮಾವ ಬಾ ತನ್ಮಯಿ ಅಂತ ಹೇಳಿ ತನ್ಮಯಿನ ರೂಮಿಗೆ ಕರ್ಕೊಂಡು ಹೋಗ್ತಾರೆ. ಅಷ್ಟರಲ್ಲಿ ಕಾಮತ್ ಅವರಿದ್ದು ಯೋಚನೆ ಮಾಡ್ತಾ ಇರ್ತಾರೆ. ತನ್ಮಯಿ ಈ ರೀತಿ ಹೇಳಿದಾನೆ ಅಂತ ಹೇಳಿದ್ರೆ ಅದೇನು ನೋಡ್ಲೇಬೇಕು ಅಂತ ಹೇಳಿ ಮೆಟ್ಲ ಮೇಲೆ ಹೋಗ್ತಾ ಇರ್ತಾರೆ. ಮೀನಾಕ್ಷಿ ಮೆಟ್ಲ ಮೇಲೆ ಕುತ್ಕೊಂಡು ಏನೋ ಗೀಚ್ತಾ ಇರೋದನ್ನ ಕಾಮತ್ ಅವ್ರು ನೋಡ್ತಾರೆ. ಮೀನಾಕ್ಷಿ ಅವತಾರ ನೋಡಿ ಅವರು ಕೂಡ ಭಯ ಪಡ್ತಾರೆ. ಮೀನಾಕ್ಷಿ ಎದ್ದು ರೂಮ್ ಒಳಗೆ ಹೋಗ್ತಾಳೆ. ಕಾಮತ್ ಅವರು ಮೆಟ್ಲು ಹತ್ಕೊಂಡು ಹಾಗೆ ಬರ್ತಾರೆ. ಬಂದು ಮೀನಾಕ್ಷಿ ರೂಮ್ ಹತ್ರ ನಿಂತ್ಕೊಂಡು ನೋಡ್ತಾರೆ. ಮೀನಾಕ್ಷಿ ಅವತಾರನ ನೋಡಿ ಕಾಮತ್ ಅವ್ರಿಗೂ ಕೂಡ ತುಂಬಾ ಭಯ ಆಗುತ್ತೆ. ಮೀನಾಕ್ಷಿ ಇದ್ದು ಕೂದಲೆಲ್ಲ ಕೆದರ್ಕೊಂಡು ಒಂದ್ ರೀತಿ ದೆವ್ವದ ತರ ಕಾಣ್ತಾ ಇರ್ತಾಳೆ. ಮೀನಾಕ್ಷಿ ನೋಡಿದ ತಕ್ಷಣ ಕಾಮತ್ ಅವ್ರಿಗೂ ಕೂಡ ಭಯ ಆಗುತ್ತೆ. ಇವತ್ತಿನ ಸಂಚಿಕೆ ಇಲ್ಲಿಗೆ ಎಂಡ್ ಆಗುತ್ತೆ. ಇನ್ನು ನಾಳೆ ಸಂಚಿಕೆಯಲ್ಲಿ ಭಾಗ್ಯ ಮತ್ತೆ ಆದಿ ಇಬ್ರು ವಾಪಸ್ ಬರ್ತಾರೆ. ಬಂದ ತಕ್ಷಣ ಕುಸುಮ ಮತ್ತೆ ಕುಸುಮ ಗಂಡನ ಹುಡುಕಕ್ಕೆ ಪ್ರಯತ್ನ ಮಾಡ್ತಾರೆ. ಹೇಳ್ದೆ ಕೇಳ್ದೆ ಎಲ್ಲಿ ಹೋಗ್ಬಿಟ್ರು ಇವ್ರು ಯಾಕೆ ಈ ರೀತಿ ಎಲ್ಲ ಮಾಡ್ತಾ ಇದ್ದಾರೆ, ಫೋನ್ ಬೇರೆ ಹೋಗ್ತಾ ಇಲ್ಲ ಅಂತ ಹೇಳಿ ಭಾಗ್ಯ ಟೆನ್ಷನ್ ಮಾಡ್ಕೊಂತಾಳೆ. ಆದಿ ಇದ್ದು, ಭಾಗ್ಯ ಅವರೇ ಟೆನ್ಷನ್ ಮಾಡ್ಕೊಬೇಡಿ, ನಾ ಇದೀನಿ ಅಲ್ವಾ, ನಾ ಎಲ್ಲ ನೋಡ್ಕೊಂತೀನಿ ಅಂತ ಹೇಳಿ ಆದಿ ಹೇಳ್ತಾ ಇರ್ತಾರೆ. ಕೊನೆಗೂ ಕುಸುಮ ಗಂಡ ಮತ್ತೆ ಕುಸುಮ ಎಲ್ಲಿದ್ದಾರೆ ಅನ್ನೋದನ್ನ ಭಾಗ್ಯ ಮತ್ತೆ ಆದಿ ಹುಡುಕ್ತಾರೆ. ಹಾಸ್ಪಿಟ್ಲಿಗೆ ಭಾಗ್ಯ ಮತ್ತೆ ಆದಿ ಇಬ್ರು ಬರ್ತಾರೆ. ಬಂದು ಇಲ್ಲಿ ಕುಸುಮ ಅವರು ಅವ್ರ ಮನೆಯವ್ರನ್ನ ಅಡ್ಮಿಟ್ ಮಾಡಿದ್ದಾರೆ ಅಲ್ವಾ, ಯಾವ ವಾರ್ಡಲ್ಲಿದ್ದಾರೆ ಅಂತ ಹೇಳಿ ಭಾಗ್ಯ ಕೇಳ್ತಾ ಇರ್ತಾಳೆ. ಭಾಗ್ಯ ಮತ್ತೆ ಆದಿ ಹೋಗಿ ಭಾಗ್ಯ ಮಾವನ್ನ ನೋಡ್ತಾರೆ. ಭಾಗ್ಯನ್ಗೆ ತುಂಬಾ ದುಃಖ ಬರುತ್ತೆ. ಮಾವ ಇಂಥ ಸ್ಥಿತಿ ಬಂದ್ಬಿಡ್ತಾ ನಿಮ್ಗೆ, ಯಾಕೆ ಮಾವ ನಮ್ಗೆ ಹೇಳಿಲ್ಲ ಇದನ್ನೆಲ್ಲ ಅಂತ ಹೇಳಿ ಕೇಳ್ತಾ ಇರ್ತಾರೆ. ಭಾಗ್ಯ ಇದ್ದು ನರ್ಸ್ ಜೊತೆ ಮಾತಾಡ್ತಾ ಇರ್ತಾಳೆ. ಹೇಗಿದ್ದಾರೆ ನಮ್ಮ ಮಾವ ಇವಾಗ ಅಂತ ಹೇಳಿ ಭಾಗ್ಯ ಕೇಳ್ತಾ ಇರ್ತಾಳೆ. ಆ ನರ್ಸ್ ಇದ್ದು, ಇಲ್ಲ ಅವರು ಸಿಚುವೇಶನ್ ಇವಾಗ ತುಂಬಾ ಕ್ರಿಟಿಕಲ್ ಆಗಿದೆ, ಇನ್ನು 2 ದಿನದಲ್ಲಿ ಅವ್ರಿಗೇನಾದರೂ ಆಪರೇಷನ್ ಮಾಡಲಿಲ್ಲ ಅಂತ ಹೇಳಿದ್ರೆ ಅವ್ರ ಜೀವಕ್ಕೆ ತೊಂದರೆ ಆಗುತ್ತೆ ಅಂತ ಹೇಳಿ ಆ ನರ್ಸ್ ಹೇಳ್ತಾರೆ. ಆಗ ಭಾಗ್ಯನಿಗೆ ಭಯ ಆಗುತ್ತೆ. ಇಷ್ಟೆಲ್ಲ ಆದರೂ ಕೂಡ ಅತ್ತೆ ಯಾಕೆ ನನ್ನ ಎದುರುಗಡೆ ಒಂದು ಮಾತು ಕೂಡ ಹೇಳಿಲ್ಲ, ಅವರು ಎಲ್ಲದನ್ನು ಯಾಕೆ ಮುಚ್ಚಿಟ್ರು ಅಂತ ಹೇಳಿ ಭಾಗ್ಯ ಹೇಳ್ತಾ ಇರ್ತಾಳೆ. ಇದೆಲ್ಲ ಸರಿ, ಇವ್ರ ಜೊತೆ ಬಂದು ಇವ್ರನ್ನ ಅಡ್ಮಿಟ್ ಮಾಡಿದ್ದಾರೆ ಅಲ್ವಾ ಕುಸುಮ ಅನ್ನೋರು, ಅವ್ರು ಎಲ್ಲಿದ್ದಾರೆ ಇವಾಗ ಅಂತ ಹೇಳಿ ಆದಿ ಮತ್ತೆ ಭಾಗ್ಯ ಕೇಳ್ತಾರೆ. ಆ ನರ್ಸ್ ಇನ್ನೇನು ಕುಸುಮ ಬಗ್ಗೆ ಹೇಳಬೇಕು ಅಂತ ಟ್ರೈ ಮಾಡ್ತಾ ಇರ್ತಾಳೆ. ಕುಸುಮ ಇದ್ದು ಭಾಗ್ಯ ಮತ್ತೆ ಆದಿ ಬಂದಿರೋದನ್ನ ಗಮನಿಸಿ ಅವ್ರ ಜೊತೆ ನಾನು ಸಹಾಯ ತಗೋಬಾರ್ದು, ಭಾಗ್ಯ ಮತ್ತೆ ಆದಿ ಕಣ್ಣಿಗೆ ನಾನು ಬೀಳಬಾರ್ದು ಅಂತೇಳಿ ಕುಸುಮ ಡಿಸೈಡ್ ಮಾಡ್ತಾಳೆ. ಏನಾದರೂ ಸರಿ ಈ ವಿಷಯ ಭಾಗ್ಯನಿಗೆ ಗೊತ್ತಾಗಬಾರ್ದು, ನಾನು ಅವಳ ಕಣ್ಣಿಗೆ ಬೀಳಬಾರ್ದು ಅಂತ ಡಿಸೈಡ್ ಮಾಡಿರ್ತಾಳೆ. ಆ ನರ್ಸ್ ಇದ್ದು ಕುಸುಮ ಬಗ್ಗೆ ಹೇಳಬೇಕು ಅಂತ ಟ್ರೈ ಮಾಡ್ತಾ ಇರ್ತಾರೆ. ಅಷ್ಟರಲ್ಲಿ ಕುಸುಮ ಮರೆಯಲ್ಲೇ ನಿಂತ್ಕೊಂಡು ಆ ನರ್ಸ್ಗೆ ಕೈ ಮುಗಿತಾಳೆ. ದಯವಿಟ್ಟು ಹೇಳಬೇಡಿ ನನ್ನ ಬಗ್ಗೆ ಅಂತ ಹೇಳಿ ಕುಸುಮ ಕೈ ಮುಗಿತಾರೆ. ಆಗ ಆ ನರ್ಸ್ ಇದ್ದು ಕುಸುಮ ಮಾತಿಗೆ ಬೆಲೆ ಕೊಟ್ಟು ಕುಸುಮನ್ ಬಗ್ಗೆ ಭಾಗ್ಯ ಮತ್ತೆ ಆದಿ ಎದುರುಗಡೆ ಏನು ಹೇಳೋದಿಲ್ಲ. ಇಲ್ಲ ಗೊತ್ತಿಲ್ಲ ಅವ್ರ ಬಗ್ಗೆ ನಮಗೆ
ಅಂತ ಹೇಳಿ ಹೇಳ್ತಾರೆ. ಆ ನರ್ಸ್ ಆಗ ಹೇಳಿದ ತಕ್ಷಣ ಭಾಗ್ಯ ಮತ್ತೆ ಆದಿ ತುಂಬಾ ಟೆನ್ಷನ್ ಮಾಡ್ಕೊಂತಾರೆ. ಭಾಗ್ಯ ಅಳ್ತಾ ಇರ್ತಾಳೆ, ಅತ್ತೆ ಯಾಕೆ ಈ ರೀತಿ ಎಲ್ಲ ಮಾಡ್ತಾ ಇದ್ದೀರಾ, ನೀವು ಮಾವನ್ ಅಡ್ಮಿಟ್ ಬೇಡ ಮಾಡಿದೀರಾ, ಆಪರೇಷನ್ ಬೇರೆ ಮಾಡಿಸ್ಬೇಕು ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಇಷ್ಟೆಲ್ಲ ಆದ್ರೂ ಕೂಡ ಯಾಕತ್ತೆ ನಮ್ಮಿಂದ ದೂರ ಹೋಗ್ತಾ ಇದ್ದೀರಾ, ನೀವು ಅಷ್ಟು ನಿಮಗೆ ನಾನು ಬೇಡ್ದವಳ ಆಗೋದ್ನ. ಇಷ್ಟೆಲ್ಲ ಆದರೂ ಕೂಡ ಮಾವ ಇಂಥ ಪರಿಸ್ಥಿತಿಯಲ್ಲಿದ್ದಾರೆ, ಅರ್ಜೆಂಟಾಗಿ ಅವ್ರಿಗೆ ಆಪ್ರೇಷನ್ ಆಗಬೇಕು ಅಂತ ಹೇಳ್ತಾ ಇದ್ದಾರೆ. ಇಷ್ಟೆಲ್ಲ ಆದರೂ ಕೂಡ ಯಾಕತ್ತೆ ನನ್ನ ಎದುರುಗಡೆ ನೀವೇನು ಹೇಳಿಲ್ಲ, ನನಗೆ ಯಾಕತ್ತೆ ಈ ವಿಷಯನ ಮುಟ್ಟಿಸಲಿಲ್ಲ ಅಂತೇಳಿ ಭಾಗ್ಯ ಅಳ್ತಾ ಇರ್ತಾಳೆ. ಆದಿ ಇದ್ದು ಭಾಗ್ಯನಿಗೆ ಸಮಾಧಾನ ಮಾಡ್ತಾರೆ. ಭಾಗ್ಯ ನೀ ಸಮಾಧಾನವಾಗಿರಿ, ನೋಡೋಣ ಏನಾಗುತ್ತೋ ಅಂತ. ಗೆಳತಿ ಇಲ್ಲಿಗೆ ಬಂದೇ ಬರ್ತಾರೆ, ನಾವು ಇಲ್ಲೇ ನಿಂತ್ಕೊಂಡು ವೇಟ್ ಮಾಡೋಣ ಅಂತ ಹೇಳಿ ಆದಿ ಭಾಗ್ಯನಿಗೆ ಸಮಾಧಾನ ಮಾಡ್ತಾ ಇರ್ತಾನೆ. ಇವತ್ತಿನ ಸಂಚಿಕೆಗೆ ಎಂಡ್ ಆಗುತ್ತೆ, ನೋಡೋಣ ನೆಕ್ಸ್ಟ್ ಸಂಚಿಕೆಯಲ್ಲಿ ಮತ್ತೆ ಏನಾಗುತ್ತೆ ಅಂತ. ಓಕೆ, ಹಾಗಾದ್ರೆ ನೆಕ್ಸ್ಟ್ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ. ಬಾಯ್ ಫ್ರೆಂಡ್ಸ್.